यंदाच्या लोकसभा निवडणुकीमध्ये कामगारांनी एनडीए आघाडीला मत करू नये, त्यांना पराभूत करावा, असे के महांतेश यांनी सांगितले. गुरुवारी पत्रकार परिषदेत बोलताना ते म्हणाले, श्रमिकांच्या शारीरिक आणि बौद्धिक श्रमाशिवाय देशाचा आणि जगाचा विकास होऊ शकत नाही. विकास हा केवळ मॉल्स आणि महामार्गांचा नाही, देशात जन्माला येणाऱ्या प्रत्येक माणूस निरोगी, सुरक्षित आणि त्याला सर्व मूलभूत सुविधा, राहण्यासाठी नोकरी आणि नोकरीसाठी योग्य पगार मिळावा याची खात्री करण्यामध्ये केंद्र सरकार पूर्णपणे अपयशी ठरल्याची तक्रारही त्यांनी केली आहे. ಕರ್ನಾಟಕ ರಾಜ್ಯದಲ್ಲಿ 2 ಹಂತದ ಚುನಾವಣೆ ಲೋಕಸಭೆಗೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಟ್ಟಡ ನಿರ್ಮಾಣ ವಲಯದ ಕಾರ್ಮಿಕರು, ಕಟ್ಟಡ ನಿರ್ಮಾಣ ಕಾರ್ಮಿಕರ ವಿರುದ್ಧವಾದಂಥ ನೀತಿಗಳನ್ನು ಜಾರಿಗೊಳಿಸಿರ್ತಕ್ಕಂಥ ಕೇಂದ್ರದ BJP ಸರ್ಕಾರದ ವಿರುದ್ಧ ಮತವನ್ನು ಚಲಾಯಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿ ಎಲ್ಲ ಕಡೆಗೂ ಕೂಡ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಬೆಳಗಾವಿಯಲ್ಲೂ ಕೂಡ ಅದೇ ಥರದ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಈ ನಿರ್ಮಾಣ ವಲಯದ ಕಾರ್ಮಿಕರಿಗೆ ಹಲವಾರು ನೀತಿಗಳನ್ನು ಇವರು ಜಾರಿಗೆ ಗೊಳಿಸಿದ್ದಾರೆ ಕಳೆದ 10 ವರ್ಷದಲ್ಲಿ. ಅದು ನೋಟು ಅಮಾನ್ಯೀಕರಣ ಇರ್ಬೋದು, GST ಇರ್ಬೋದು, ಕಟ್ಟಡ ಕಾರ್ಮಿಕರ ಕಾನೂನುಗಳನ್ನು ರದ್ದು ಮಾಡುವಂಥ ಕ್ರಮ ಇರ್ಬೋದು, ಅಥವಾ ಬಡ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ನೀಡುವಂಥ ವಿಚಾರದಲ್ಲಿ ವಿಫಲರಾಗಿದ್ದಾರೆ. ಮತ್ತು ಬಡ ಕಾರ್ಮಿಕರನ್ನ ವಿದೇಶಗಳಿಗೆ, ಯುದ್ಧ ಪೀಡಿತ ದೇಶಗಳಿಗೆ ಕಳಿಸಿ ಅವರ ಪ್ರಾಣವನ್ನು, ಅವರ ಬದುಕನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ 42 ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ರೈತರು 1.5 ವರ್ಷ ಹೋರಾಟ ಮಾಡಿದರೂ ಕೂಡ ಅವರಿಗೆ ಸಪೋರ್ಟಿಂಗ್ ಆದಂಥ ಬೆಂಬಲ ಬೆಲೆಯನ್ನು ಖಾತ್ರಿ ಮಾಡಿಲ್ಲ. ಮಹಿಳೆಯರಿಗೆ ಯಾವುದೇ ರೀತಿಯಂಥ ರಕ್ಷಣೆ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕಟ್ಟಡ ನಿರ್ಮಾಣ ವಲಯದ ಕಾರ್ಮಿಕರು ರಾಜ್ಯಾದ್ಯಂತ ಮತ್ತು BJP ಸರ್ಕಾರ ಕರ್ನಾಟಕ ರಾಜ್ಯದ 27 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. 21 ಕ್ಷೇತ್ರ CPIM ಅಭ್ಯರ್ಥಿ ಸ್ಪರ್ಧಿಸಿದಂಥ ಚಿಕ್ಕಬಳ್ಳಾಪುರದಲ್ಲಿ ನಾವು ಅವ್ರ ಪರವಾಗಿ ಪ್ರಚಾರವನ್ನು ನಡೆಸಿ ಅವರ ಕೆಲಸವನ್ನು ಮಾಡಿದ್ದೀವಿ. ಉಳಿದ 27 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅಂತೇಳಿ ಕಟ್ಟಡ ನಿರ್ಮಾಣ ವಲಯದ ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೀವಿ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.